ತನುವು ನಿನ್ನದು ಮನವು ನಿನ್ನದು, ತನುವು ನಿನ್ನದು ಮನವು ನಿನ್ನದು, ಎನ್ನ ಜೀವನ ಧನವು ನಿನ್ನದು. ನಾನು ನಿನ್ನವನೆಂಬ ಹೆಮ್ಮೆಯ ಋಣವು ಮಾತ್ರವೇ ನನ್ನದು. ತನು ನಿನ್ನದು ಮನವು ನಿನ್ನದು. ಓಂ ಶಾಂತಿ. ದಿನಾಂಕ 9/11/2025 ಪ್ರಾತಃ ಮುರಳಿ. ಅವ್ಯಕ್ತ ಬಾಪ್ತಾದ ರಿವೈಸ್ ಮುರಳಿಯ ದಿನಾಂಕ 30/11/2007. ಸತ್ಯತೆ ಮತ್ತು ಪವಿತ್ರತೆಯ ಶಕ್ತಿಯನ್ನು ಸ್ವರೂಪದಲ್ಲಿ ತರುತ್ತಾ ಬಾಲಕ ಮತ್ತು ಮಾಲೀಕತನದ ಸಮತೋಲನೆಯನ್ನಿಡಿ. ಈ ದಿನ ಸತ್ಯ ತಂದೆ, ಸತ್ಯ ಶಿಕ್ಷಕ, ಸದ್ಗುರು ತನ್ನ 4 ಕಡೆಯ ಸತ್ಯತೆಯ ಸ್ವರೂಪ, ಶಕ್ತಿ ಸ್ವರೂಪ ಮಕ್ಕಳನ್ನು ನೋಡ್ತಿದ್ದೇವೆ. ಏಕೆಂದರೆ ಸತ್ಯತಾ ಶಕ್ತಿ ಸರ್ವಶ್ರೇಷ್ಠವಾಗಿದೆ. ಈ ಸತ್ಯತಾ ಶಕ್ತಿಗೆ ಆಧಾರವಾಗಿದೆ ಸಂಪೂರ್ಣ ಪವಿತ್ರತೆ. ಮನವಚನ ಕರ್ಮ, ಸಂಬಂಧ ಸಂಪರ್ಕ, ಸ್ವಪ್ನದಲ್ಲಿಯೂ ಸಹ ಅಪವಿತ್ರತೆಯ ಹೆಸರು ಗುರುತು ಇರಬಾರದು. ಇಂತಹ ಪವಿತ್ರತೆಯ ಪ್ರತ್ಯಕ್ಷ ಸ್ವರೂಪ ಏನು ಕಂಡುಬರುತ್ತದೆ? ಇಂತಹ ಪವಿತ್ರ ಆತ್ಮನ ನಡತೆ ಮತ್ತು ಚೆಹರೆಯಲ್ಲಿ ದಿವ್ಯತೆ ಸ್ಪಷ್ಟವಾಗಿ ಕಂಡುಬರ್ತದೆ. ಅವರ ನಯನಗಳಲ್ಲಿ ಆತ್ಮೀಯ ಹೊಳಪು, ಚೆಹರೆಯಲ್ಲಿ ಸದಾ ಹರ್ಷಿತ ಮುಖತೆ ಮತ್ತು ನಡತೆಯಲ್ಲಿ ಪ್ರತಿ ಹೆಜ್ಜೆಯಲ್ಲಿ ತಂದೆಯ ಸಮಾನ ಕರ್ಮಯೋಗಿ. ಇಂತಹ ಸತ್ಯವಾದಿಗಳು ಸತ್ಯ ತಂದೆಯ ಮೂಲಕ ಈ ಸಮಯದಲ್ಲಿ ತಾವೆಲ್ಲರೂ ಆಗ್ತಿದ್ದೀರಿ. ಪ್ರಪಂಚದಲ್ಲಿಯೂ ಸಹ ಕೆಲವರು ತಮ್ಮನ್ನು ಸತ್ಯವಾದಿ ಎಂದು ಹೇಳ್ತಾರೆ, ಸತ್ಯವನ್ನೇ ಹೇಳ್ತಾರೆ. ಆದರೆ ಸಂಪೂರ್ಣ ಪವಿತ್ರತೆಯೇ ಸತ್ಯವಾದ ಸತ್ಯತೆಯ ಶಕ್ತಿಯಾಗಿದೆ. ಈ ಸಮಯ, ಈ ಸಂಗಮದಲ್ಲಿ ತಾವೆಲ್ಲರೂ ಆಗ್ತಿದ್ದೀರಿ. ಈ ಸಂಗಮದ ಶ್ರೇಷ್ಠ ಪ್ರಾಪ್ತಿ ಸತ್ಯತೆಯ ಶಕ್ತಿ, ಪವಿತ್ರತಾ ಶಕ್ತಿ. ಇದರ ಪ್ರಾಪ್ತಿಯಾಗಿ ಸತ್ಯಯುಗದಲ್ಲಿ ತಾವೆಲ್ಲ ಬ್ರಾಹ್ಮಣರಿಂದ ದೇವತೆಗಳಾಗಿ ಆತ್ಮ ಮತ್ತು ಶರೀರ ಎರಡರಿಂದಲೂ ಪವಿತ್ರರಾಗ್ತೀರಿ. ಇಡೀ ಸೃಷ್ಟಿಚಕ್ರದಲ್ಲಿ ಮತ್ಯಾರದ್ದೂ ಸಹ ಆತ್ಮ ಮತ್ತು ಶರೀರ ಎರಡೂ ಪವಿತ್ರರಾಗೋದಿಲ್ಲ. ಆತ್ಮನಿಂದ ಪವಿತ್ರರಾಗ್ತಾರೆ, ಆದರೆ ಪವಿತ್ರವಾದ ಶರೀರ ಸಿಗೋದಿಲ್ಲ. ಅಂದಾಗ ಇಂತಹ ಸಂಪೂರ್ಣ ಪವಿತ್ರತೆಯನ್ನು ಈ ಸಮಯದಲ್ಲಿ ತಾವೆಲ್ಲರೂ ಧಾರಣೆ ಮಾಡ್ತಿದ್ದೀರಿ. ನಶೆಯಿಂದ ಹೇಳ್ತೀರಿ, ನೆನಪಿದೆಯೇ? ನಶೆಯಿಂದ ಹೇಳುತ್ತೀರೇನು? ಎಲ್ಲರೂ ಮನಪೂರ್ವಕವಾಗಿ ಅನುಭವದಿಂದ ಹೇಳ್ತೀರಿ, ಪವಿತ್ರತೆ ನಮ್ಮ ಜನ್ಮಸಿದ್ಧ ಅಧಿಕಾರವಾಗಿದೆ. ಜನ್ಮಸಿದ್ಧ ಅಧಿಕಾರ ಸಹಜವಾಗಿ ಪ್ರಾಪ್ತಿಯಾಗ್ತದೆ. ಏಕೆಂದರೆ ಪವಿತ್ರತೆ ಅಥವಾ ಸತ್ಯತೆಯ ಪ್ರಾಪ್ತಿ ಮಾಡಿಕೊಳ್ಳಲು ತಾವೆಲ್ಲರೂ ಮೊದಲೇ ತನ್ನ ಸತ್ಯ ಸ್ವರೂಪ ಆತ್ಮನನ್ನು ತಿಳಿದುಕೊಂಡಿದ್ದೀರಿ. ತನ್ನ ಸತ್ಯ ತಂದೆ, ಸತ್ಯ ಶಿಕ್ಷಕ, ಸದ್ಗುರುವನ್ನೂ ತಿಳಿದುಕೊಂಡಿದ್ದೀರಿ ಮತ್ತು ಪಡೆದುಕೊಂಡಿದ್ದೀರಿ. ಎಲ್ಲಿಯ ತನಕ ಯಾರು ತನ್ನ ಸತ್ಯ ಸ್ವರೂಪವನ್ನು ಅಥವಾ ಸತ್ಯ ತಂದೆಯನ್ನು ತಿಳಿದುಕೊಳ್ಳುವುದಿಲ್ಲವೋ ಅಲ್ಲಿಯ ತನಕ ಸಂಪೂರ್ಣ ಪವಿತ್ರತೆ, ಸತ್ಯತೆಯ ಶಕ್ತಿ ಬರಲು ಸಾಧ್ಯವಿಲ್ಲ. ಅಂದಾಗ ತಾವೆಲ್ಲರೂ ಸತ್ಯತೆ ಮತ್ತು ಪವಿತ್ರತೆಯ ಶಕ್ತಿಯ ಅನುಭವಿಗಳಾಗಿದ್ದೀರಲ್ಲವೇ? ಅನುಭವಿಗಳಾಗಿದ್ದೀರಾ? ಮನುಷ್ಯರು ಪ್ರಯತ್ನ ಪಡ್ತಾರೆ, ಆದರೆ ಯಥಾರ್ಥ ರೂಪದಲ್ಲಿ ತನ್ನ ಸ್ವರೂಪವನ್ನಾಗಲಿ ಸತ್ಯ ತಂದೆಯನ್ನು ಯಥಾರ್ಥ ಸ್ವರೂಪದಲ್ಲಿ ತಿಳಿದುಕೊಳ್ಳಲು ಸಾಧ್ಯವಿಲ್ಲ. ಮತ್ತು ತಾವೆಲ್ಲರೂ ಈ ಸಮಯದ ಅನುಭವದ ಮೂಲಕ ಪವಿತ್ರತೆಯನ್ನು ಈ ರೀತಿ ಸಹಜ ಮಾಡಿಕೊಂಡಿದ್ದೀರಿ. ಈ ಸಮಯದ ಪ್ರಾಪ್ತಿಯ ಪ್ರಾರಬ್ಧವಾಗಿ ದೇವತೆಗಳಿಗೆ ಪವಿತ್ರತೆ ಸ್ವಾಭಾವಿಕ ಮತ್ತು ಸ್ವಭಾವವಾಗಿರ್ತದೆ. ಈ ರೀತಿ ಸ್ವಾಭಾವಿಕ ಸ್ವಭಾವ ತಾವೇ ಪ್ರಾಪ್ತಿ ಮಾಡಿಕೊಳ್ತೀರಿ ಅಂದಾಗ ಪರಿಶೀಲನೆ ಮಾಡಿಕೊಳ್ಳಿ. ಪವಿತ್ರತೆ ಮತ್ತು ಸತ್ಯತೆಯ ಶಕ್ತಿ ಸ್ವಾಭಾವಿಕ ಸ್ವಭಾವ ಆಗಿದೆಯೇ?
ತಾವೇನು ತಿಳಿದುಕೊಂಡಿದ್ದೀರಿ? ಪವಿತ್ರತೆ ನಮ್ಮ ಜನ್ಮಸಿದ್ಧ ಅಧಿಕಾರವಾಗಿದೆ ಎಂದು ತಿಳಿಯುವವರು ಕೈಯನ್ನೆತ್ತಿ. ಜನ್ಮಸಿದ್ಧ ಅಧಿಕಾರಕ್ಕೆ ಪರಿಶ್ರಮ ಪಡಬೇಕೇ? ಪರಿಶ್ರಮ ಪಡಬೇಕಾಗಿಲ್ಲ ಅಲ್ಲವೇ? ಸುಲಭವಲ್ಲವೇ? ಏಕೆಂದರೆ ಜನ್ಮಸಿದ್ಧ ಅಧಿಕಾರವೆಂದಾಗ ಸಹಜವಾಗಿ ಪ್ರಾಪ್ತಿಯಾಗ್ತದೆ, ಕಷ್ಟಪಡಬೇಕಾಗಿಲ್ಲ. ಪ್ರಪಂಚದವರು ಅಸಂಭವವೆಂದು ತಿಳಿಯುತ್ತಾರೆ ಮತ್ತು ತಾವು ಅಸಂಭವವನ್ನು ಸಂಭವ ಮತ್ತು ಸಹಜ ಮಾಡಿಕೊಂಡಿರಿ. ಯಾರೆಲ್ಲ ಹೊಸ ಹೊಸ ಮಕ್ಕಳು ಬಂದಿದ್ದೀರಿ, ಮೊದಲ ಬಾರಿ ಬಂದಿದ್ದೀರಿ, ಅವರು ಕೈ ಎತ್ತಿ. ಒಳ್ಳೆಯದು. ಯಾರು ಹೊಸ ಹೊಸ ಮಕ್ಕಳಿದ್ದೀರಿ, ಶುಭಾಶಯಗಳು. ಮೊದಲ ಬಾರಿ ಬಂದಿರುವಂಥವರು, ಏಕೆಂದರೆ ಬಾಪ್ತಾದಾರವರು ಹೇಳ್ತಾರೆ, ಭಲೆ ನೀವು ತಡವಾಗಿ ಬಂದಿದ್ದೀರಿ, ಆದರೆ ಬಹಳ ತಡವಾಗಿ ಬಂದಿಲ್ಲ. ಮತ್ತು ಹೊಸ ಮಕ್ಕಳಿಗೆ ಬಾಪ್ತಾದಾರವರ ವರದಾನವಿದೆ, ಕೊನೆಯಲ್ಲಿ ಬಂದಿರುವವರು ಸಹ ತೀವ್ರವಾಗಿ ಪುರುಷಾರ್ಥ ಮಾಡಿ ಮೊದಲ ಡಿವಿಷನ್ನಲ್ಲಿ ಬರಲು ಸಾಧ್ಯವಿದೆ. ಮೊದಲನೇ ನಂಬರಿನಲ್ಲಿ ಅಲ್ಲ, ಆದರೆ ಮೊದಲನೇ ಡಿವಿಷನ್ನಲ್ಲಿ ಬರಲು ಸಾಧ್ಯತೆ ಇದೆ. ಅಂದಾಗ ಹೊಸ ಮಕ್ಕಳು ಇಷ್ಟೊಂದು ಸಾಹಸವಂತರಾಗಿದ್ದೀರಾ? ಫಸ್ಟ್ ಡಿವಿಷನ್ನಲ್ಲಿ ಬರ್ತೇವೆ ಎನ್ನುವವರು ಕೈ ಎತ್ತಿ. ನೋಡಿ, ಟಿವಿಯಲ್ಲಿ ತಮ್ಮ ಕೈ ಬರ್ತಿದೆ. ಒಳ್ಳೆಯದು, ಸಾಹಸವಂತರಾಗಿದ್ದೀರಿ, ಶುಭಾಶಯಗಳು. ಸಾಹಸಕ್ಕೆ ಶುಭಾಶಯಗಳು. ಸಾಹಸವಿದ್ದರೆ ತಂದೆಯ ಸಹಯೋಗ ಇದ್ದೇ ಇದೆ ಮತ್ತು ಸರ್ವ ಬ್ರಾಹ್ಮಣ ಪರಿವಾರದ ಶುಭ ಭಾವನೆ, ಶುಭ ಕಾಮನೆ ತಮ್ಮೆಲ್ಲರೊಂದಿಗೆ ಇದೆ. ಆದ್ದರಿಂದ ಯಾರೆಲ್ಲ ಹೊಸಬರು ಮೊದಲ ಬಾರಿ ಬಂದಿದ್ದೀರಿ, ಅವರೆಲ್ಲರ ಪ್ರತಿ ಬಾಪ್ತಾದ ಮತ್ತು ಪರಿವಾರದ ಕಡೆಯಿಂದ ಮತ್ತೊಮ್ಮೆ ಪದಮ ಗುಣದಷ್ಟು ಶುಭಾಶಯಗಳು, ಶುಭಾಶಯಗಳು, ಶುಭಾಶಯಗಳು. ಮತ್ತು ತಾವು ಯಾರೆಲ್ಲ ಮೊದಲ ಬಾರಿ ಬಂದಿದ್ದೀರಿ ಅವರಿಗೂ ಸಹ ಖುಷಿಯಾಗ್ತಿದೆಯಲ್ಲವೇ? ಅಗಲಿರುವ ಆತ್ಮರುಗಳು ಮತ್ತೆ ತಮ್ಮ ಪರಿವಾರದಲ್ಲಿ ಬಂದು ತಲುಪಿದ್ದೀರಿ ಅಂದಾಗ ಬಾಪ್ತಾದಾರವರಿಗೂ ಸಂತೋಷವಾಗುತ್ತಿದೆ ಮತ್ತು ತಮ್ಮೆಲ್ಲರಿಗೂ ಸಹ ಸಂತೋಷವಾಗುತ್ತಿದೆ. ಬಾಪ್ತಾದಾರವರು ವತನದಲ್ಲಿ ದಾದೀಜಿಯವರ ಜೊತೆ ಒಂದು ಫಲಿತಾಂಶವನ್ನು ನೋಡಿದೆವು. ಫಲಿತಾಂಶದಲ್ಲಿ ಏನು ನೋಡಿರಬಹುದು? ತಮ್ಮೆಲ್ಲರಿಗೂ ತಿಳಿದಿದೆಯೇ? ತಾವೆಲ್ಲರೂ ತಿಳಿದುಕೊಂಡಿದ್ದೀರಿ, ಒಪ್ಪಿಕೊಂಡಿದ್ದೀರಿ, ನಾವೇ ಮಾಲೀಕರು ಹಾಗೂ ಬಾಲಕರಾಗಿದ್ದೇವೆ, ಹೌದಲ್ಲವೇ? ಮಾಲೀಕರೂ ಆಗಿದ್ದೀರಿ, ಬಾಲಕರೂ ಆಗಿದ್ದೀರಿ, ಎಲ್ಲರೂ ಆಗಿದ್ದೀರಾ? ಕೈ ಎತ್ತಿ. ಯೋಚನೆ ಮಾಡಿ ಎತ್ತಿರಿ, ಹಾಗೆಯೇ ಅಲ್ಲ, ಲೆಕ್ಕ ತೆಗೆದುಕೊಳ್ಳುತ್ತೇವಲ್ಲವೇ? ಒಳ್ಳೆಯದು. ಕೈಯನ್ನಿಳಿಸಿ. ಬಾಪ್ತಾದರವರು ನೋಡಿದೆವು, ಬಾಲಕತನದ ನಶೆ ಮತ್ತು ನಿಶ್ಚಯ ಸಹಜವಾಗಿರ್ತದೆ. ಏಕೆಂದರೆ ಬ್ರಹ್ಮಕುಮಾರ ಮತ್ತು ಬ್ರಹ್ಮಕುಮಾರಿ ಎಂದು ಹೇಳ್ತಿರಲ್ಲವೇ? ಅಂದಾಗ ಬಾಲಕರಾದಿರಿ ಮತ್ತು ಇಡೀ ದಿನ ನನ್ನ ಬಾಬಾ ನನ್ನ ಬಾಬಾ ಇದನ್ನೇ ಸ್ಮೃತಿಯಲ್ಲಿ ತರ್ತೀರಿ, ಮತ್ತೆ ಮರೆತು ಬಿಡ್ತೀರಿ. ಆದರೆ ಮಧ್ಯ ಮಧ್ಯದಲ್ಲಿ ನೆನಪು ಬರ್ತದೆ ಮತ್ತು ಸೇವೆಯಲ್ಲಿಯೂ ಸಹ ಬಾಬಾ ಬಾಬಾ ಶಬ್ದ ಸ್ವಾಭಾವಿಕವಾಗಿ ಬಾಯಿಂದ ಬರ್ತದೆ. ಒಂದು ವೇಳೆ ಬಾಬಾ ಎಂಬ ಶಬ್ದ ಬರಲಿಲ್ಲವೆಂದರೆ ಜ್ಞಾನದ ಪ್ರಭಾವವೂ ಸಹ ಬೀರೋದಿಲ್ಲ. ಯಾವುದೇ ಸೇವೆಯನ್ನು ಮಾಡುತ್ತೀರೆಂದರೆ ಭಲೆ ಭಾಷಣ ಮಾಡಬಹುದು, ಕೋರ್ಸ್ ಕೊಡಬಹುದು, ಭಿನ್ನ ಭಿನ್ನ ವಿಷಯಗಳ ಬಗ್ಗೆ ಮಾಡುತ್ತಿರಬಹುದು. ಸತ್ಯ ಸೇವೆಯ ಪ್ರತ್ಯಕ್ಷ ಸ್ವರೂಪ ಅಥವಾ ಪ್ರತ್ಯಕ್ಷ ಪ್ರಮಾಣ ಇದೇ ಆಗಿದೆ. ಕೇಳುವಂಥವರೂ ಸಹ ನಾನು ತಂದೆಯ ಮಗುವಾಗಿದ್ದೇನೆ ಎಂದು ಅನುಭವ ಮಾಡಲಿ. ಅವರ ಬಾಯಿಂದ ಬಾಬಾ ಬಾಬಾ ಶಬ್ದ ಬರಲಿ. ಯಾವುದೋ ಶಕ್ತಿಯಿಂದ ಇದೆ ಎಂದಲ್ಲ, ಚೆನ್ನಾಗಿದೆ ಎಂದಲ್ಲ, ಆದರೆ ನನ್ನ ಬಾಬಾ ಎಂಬ ಅನುಭವ ಮಾಡಲಿ. ಇದಕ್ಕೆ ಸೇವೆಯ ಪ್ರತ್ಯಕ್ಷ ಫಲವೆಂದು ಹೇಳಲಾಗ್ತದೆ. ಅಂದಾಗ ಬಾಲಕತನದ ನಶೆ ಮತ್ತು ನಿಶ್ಚಯವೂ ಸಹ ಚೆನ್ನಾಗಿರ್ತದೆ. ಆದರೆ ಮಾಲೀಕತನದ ನಿಶ್ಚಯ ಮತ್ತು ನಶೆ ನಂಬರ್ ವಾರ್ ಇರ್ತದೆ. ಬಾಲಕತನದಿಂದ ಮಾಲೀಕತನದ ಪ್ರಾಕ್ಟಿಕಲ್ ನಡತೆ ಮತ್ತು ಚೆಹರೆಯಿಂದ ನಶೆ ಕೆಲವೊಮ್ಮೆ ಕಂಡು ಬರ್ತದೆ ಮತ್ತು ಕಡಿಮೆ ಕಂಡು ಬರ್ತದೆ. ವಾಸ್ತವದಲ್ಲಿ ತಾವು ಡಬಲ್ ಮಾಲೀಕರಾಗಿದ್ದೀರಿ. ಒಬ್ಬ ತಂದೆಯ ಖಜಾನೆಗಳಿಗೆ ಮಾಲೀಕರಾಗಿದ್ದೀರಿ, ಎಲ್ಲರೂ ಖಜಾನೆಗೆ ಆಗಿದ್ದೀರಾ ಮತ್ತು ತಂದೆ ಎಲ್ಲರಿಗೂ ಒಂದೇ ಸಮನಾಗಿ ಖಜಾನೆಯನ್ನು ಕೊಟ್ಟಿದ್ದಾರೆ. ಕೆಲವರಿಗೆ 1,00,000 ಕೊಟ್ಟಿದ್ದಾರೆ, ಕೆಲವರಿಗೆ 1,000 ಕೊಟ್ಟಿದ್ದಾರೆ ಎಂದಲ್ಲ. ಎಲ್ಲರಿಗೂ ಎಲ್ಲ ಖಜಾನೆಯನ್ನು ಅಪರಿಮಿತವಾಗಿ ಕೊಟ್ಟಿದ್ದೇವೆ. ಏಕೆಂದರೆ ತಂದೆಯ ಬಳಿ ಅಪರಿಮಿತ ಖಜಾನೆ ಇದೆ, ಕಡಿಮೆ ಇಲ್ಲ. ಅಂದಾಗ ಬಾಪ್ತಾದರವರು ಎಲ್ಲರಿಗೂ ಸರ್ವ ಖಜಾನೆಯನ್ನು ನೀಡಿದ್ದಾರೆ ಮತ್ತು ಒಂದೇ ರೀತಿ ಒಂದೇ ಸಮನಾಗಿ ನೀಡಿದ್ದೇವೆ. ಮತ್ತು ಮತ್ತೊಂದು ಮಾಲೀಕತನ, ಸ್ವರಾಜ್ಯಕ್ಕೆ ಮಾಲೀಕರಾಗಿದ್ದೀರಿ. ಆದ್ದರಿಂದ ನನ್ನ ಒಬ್ಬೊಬ್ಬ ಮಗು ರಾಜ ಮಕ್ಕಳಾಗಿದ್ದಾರೆ ಎಂದು ಬಾಪ್ತಾದ ನಶೆಯಿಂದ ಹೇಳ್ತೇವೆ. ಅಂದಾಗ ರಾಜ ಮಕ್ಕಳಲ್ಲವೇ? ಪ್ರಜೆಗಳಂತೂ ಅಲ್ಲ ಅಲ್ಲವೇ?
ರಾಜಯೋಗಿಯೋ ಅಥವಾ ಪ್ರಜಾಯೋಗಿಗಳಾಗಿದ್ದೀರಾ? ರಾಜಯೋಗಿಯಲ್ಲವೇ? ಅಂದಾಗ ಸ್ವರಾಜ್ಯದ ಮಾಲೀಕರಾಗಿದ್ದೀರಿ. ಆದರೆ ಬಾಪ್ದಾದ ದಾದೀಜಿಯವರ ಜೊತೆ ಫಲಿತಾಂಶ ನೋಡಿದೆವು. ಬಾಲಕತನದ ನಶೆ ಎಷ್ಟಿರುತ್ತದೆಯೋ ಅಷ್ಟು ಮಾಲೀಕತನದ ನಶೆ ಕಡಿಮೆ ಇರ್ತದೆ. ಏಕೆ? ಒಂದು ವೇಳೆ ಸ್ವರಾಜ್ಯದ ಮಾಲೀಕತನದ ನಶೆ ಸದಾ ಇದ್ದಿದ್ದೇ ಆದರೆ ಮಧ್ಯ ಮಧ್ಯದಲ್ಲಿ ಯಾವ ಸಮಸ್ಯೆಗಳು ವಿಘ್ನಗಳು ಬರ್ತದೆ ಅವು ಬರಲು ಸಾಧ್ಯವಿಲ್ಲ. ಆ ರೀತಿ ನೋಡಿದ್ದೇ ಆದರೆ ಸಮಸ್ಯೆ ಮತ್ತು ವಿಘ್ನಗಳು ಬರಲು ವಿಶೇಷವಾಗಿ ಮನಸ್ಸು ಆಧಾರವಾಗಿದೆ. ಮನಸ್ಸು ಏರುಪೇರಿನಲ್ಲಿ ಬರ್ತದೆ. ಆದ್ದರಿಂದ ಬಾಪ್ದಾದರವರ ಮಹಾಮಂತ್ರವೂ ಆಗಿದೆ ಮನ್ಮನಾಭವ. ತನ್ಮನಾಭವ ಧನ್ಮನಾಭವ ಅಲ್ಲ, ಮನ್ಮನಾಭವ. ಅಂದಾಗ ಒಂದು ವೇಳೆ ಸ್ವರಾಜ್ಯದ ಮಾಲೀಕರಾಗಿದ್ದೇ ಆದರೆ ಮನಸ್ಸಿಗೆ ಮಾಲೀಕರಲ್ಲವೇ? ಮನಸ್ಸು ತಮ್ಮ ಕರ್ಮಚಾರಿಯಾಗಿದೆ, ರಾಜನಲ್ಲ. ರಾಜ ಅರ್ಥಾತ್ ಅಧಿಕಾರಿ. ಅಧೀನರಾಗುವವರಿಗೆ ರಾಜನೆಂದು ಹೇಳೋದಿಲ್ಲ. ಅಂದಾಗ ಫಲಿತಾಂಶದಲ್ಲಿ ಏನು ನೋಡಿದೆವು? ಮನಸ್ಸಿನ ಮಾಲೀಕ ನಾನು ರಾಜ್ಯಾಧಿಕಾರಿ ಮಾಲೀಕನಾಗಿದ್ದೇನೆ. ಈ ಸ್ಮೃತಿ, ಈ ಆತ್ಮಿಕ ಸ್ಥಿತಿ ಸದಾ ಕಡಿಮೆ ಇರ್ತದೆ. ಇದು ಮೊದಲನೇ ಪಾಠವಾಗಿದೆ. ತಾವೆಲ್ಲರೂ ಮೊದಲ ಪಾಠವನ್ನು ಏನು ಕಲಿತಿದ್ದೀರಿ? ನಾನು ಆತ್ಮನಾಗಿದ್ದೇನೆ. ಪರಮಾತ್ಮನ ಪಾಠ ಎರಡನೆಯದ್ದಾಗಿದೆ. ಆದರೆ ಮೊದಲ ಪಾಠ ನಾನು ಮಾಲೀಕ ರಾಜ, ಈ ಕರ್ಮೇಂದ್ರಿಯಗಳಿಗೆ ಅಧಿಕಾರಿ ಆತ್ಮನಾಗಿದ್ದೇನೆ, ಶಕ್ತಿಶಾಲಿ ಆತ್ಮನಾಗಿದ್ದೇನೆ. ಸರ್ವಶಕ್ತಿಗಳು ಆತ್ಮನ ನಿಜ ಗುಣಗಳಾಗಿವೆ. ಅಂದಾಗ ಬಾಪ್ದಾದರವರು ನೋಡಿದೆವು ನಾನು ಯಾರಾಗಿದ್ದೇನೆ, ಹೇಗಿದ್ದೇನೆ, ಅದನ್ನು ಸ್ವಾಭಾವಿಕ ಸ್ವರೂಪದ ಸ್ಮೃತಿಯಲ್ಲಿ ನಡೆಯುವುದು, ಇರುವುದು, ಚೆಹರೆಯಿಂದ ಅನುಭವವಾಗುವುದು, ಸಮಸ್ಯೆಗಳಿಂದ ದೂರವಾಗುವುದು. ಇದರಲ್ಲಿ ಈಗ ಮತ್ತಷ್ಟು ಗಮನವಿರಬೇಕು. ಕೇವಲ ನಾನು ಆತ್ಮ ಎಂದಲ್ಲ, ಆದರೆ ಎಂತಹ ಆತ್ಮನಾಗಿದ್ದೇನೆ? ಒಂದು ವೇಳೆ ಇದನ್ನು ಸ್ಮೃತಿಯಲ್ಲಿಟ್ಟುಕೊಂಡಿದ್ದೇ ಆದರೆ ಮಾಸ್ಟರ್ ಸರ್ವಶಕ್ತಿವಂತರ ಆತ್ಮರ ಮುಂದೆ ಸಮಸ್ಯೆ ಅಥವಾ ವಿಘ್ನಗಳು ಬರಲು ಯಾವುದೇ ಶಕ್ತಿಗೆ ಸಾಧ್ಯವಿಲ್ಲ. ಈಗಲೂ ಫಲಿತಾಂಶದಲ್ಲಿ ಒಂದಲ್ಲ ಒಂದು ಸಮಸ್ಯೆ ಅಥವಾ ವಿಘ್ನಗಳು ಕಂಡುಬರ್ತದೆ, ತಿಳಿದಿದೆ. ಆದರೆ ಚಲನೆ ಮತ್ತು ಚೆಹರೆಯಲ್ಲಿ ನಿಶ್ಚಯದ ಪ್ರತ್ಯಕ್ಷ ಸ್ವರೂಪ, ಆತ್ಮೀಯ ನಶೆ ಮತ್ತಷ್ಟು ಪ್ರತ್ಯಕ್ಷವಾಗಲಿದೆ. ಇದಕ್ಕಾಗಿ ಈ ಮಾಲೀಕತನದ ನಶೆಯನ್ನು ಪದೇ ಪದೇ ಪರಿಶೀಲನೆ ಮಾಡಿಕೊಳ್ಳಿ. ಪರಿಶೀಲನೆ ಮಾಡಿಕೊಳ್ಳುವುದು ಸೆಕೆಂಡಿನ ಮಾತಾಗಿದೆ. ಕರ್ಮ ಮಾಡುತ್ತಾ ಯಾವುದೇ ಕರ್ಮ ಆರಂಭ ಮಾಡ್ತೀರಿ, ಆರಂಭ ಮಾಡುವ ಸಮಯದಲ್ಲಿ ಪರಿಶೀಲನೆ ಮಾಡಿಕೊಳ್ಳಿ. ಮಾಲೀಕತನದ ಅಥಾರಿಟಿಯಿಂದ ಕರ್ಮೇಂದ್ರಿಯಗಳ ಮೂಲಕ ಕರ್ಮವನ್ನು ಮಾಡಿಸುವಂತಹ ನಿಯಂತ್ರಣ ಶಕ್ತಿ, ರೂಲಿಂಗ್ ಪವರ್ ಹೊಂದಿರುವ ಆತ್ಮನಾಗಿದ್ದೇನೆಯೇ? ಸಾಧಾರಣ ಕರ್ಮ ಪ್ರಾರಂಭವಾಗಿದೆಯೇ? ಸ್ಮೃತಿ ಸ್ವರೂಪದಿಂದ ಕರ್ಮವನ್ನು ಆರಂಭಿಸುವುದರಲ್ಲಿ ಮತ್ತು ಸಾಧಾರಣ ಸ್ಥಿತಿಯಿಂದ ಕರ್ಮವನ್ನು ಆರಂಭ ಮಾಡೋದರಲ್ಲಿ ಬಹಳ ಅಂತರವಿದೆ. ಹೇಗೆ ಲೌಕಿಕ ಪದವಿಯನ್ನು ಹೊಂದಿರುವವರು ತಮ್ಮ ಕಾರ್ಯವನ್ನು ಮಾಡುತ್ತಾರೆಂದರೆ ಕಾರ್ಯದ ಸ್ಥಾನದಲ್ಲಿ ಸ್ಥಿತರಾಗಿ ನಂತರ ಕಾರ್ಯವನ್ನು ಆರಂಭಿಸುತ್ತಾರೆ. ಹಾಗೆಯೇ ತನ್ನ ಮಾಲೀಕತನದ ಸ್ವರಾಜ್ಯಾಧಿಕಾರಿ ಸೀಟಿನಲ್ಲಿ ಸ್ಥಿತರಾಗಿ ಮತ್ತು ಪ್ರತಿಯೊಂದು ಕಾರ್ಯವನ್ನು ಮಾಡಿ. ಈ ಮಾಲೀಕತನದ ಅಥಾರಿಟಿಯ ಚಿಹ್ನೆಯಾಗಿದೆ ಸದಾ ಪ್ರತಿಯೊಂದು ಕಾರ್ಯದಲ್ಲಿ ಡಬಲ್ ಲೈಟ್ ಮತ್ತು ಖುಷಿಯ ಅನುಭೂತಿಯಾಗ್ತದೆ ಮತ್ತು ಫಲಿತಾಂಶದಲ್ಲಿ ಸಫಲತೆ ಸಹಜವಾಗಿ ಅನುಭವವಾಗ್ತದೆ. ಈಗಲೂ ಸಹ ಕೆಲವೆಡೆ ಅಧಿಕಾರಿಗಳಿಗೆ ಬದಲಾಗಿ ಅಧೀನರಾಗ್ತಾರೆ. ಅಧೀನತೆಯ ಚಿಹ್ನೆಯಾಗಿ ಏನು ಕಂಡುಬರ್ತದೆ? ಮತ್ತೆ ಮತ್ತೆ ನನ್ನ ಸಂಸ್ಕಾರವೆಂದು ಹೇಳ್ತೀರಿ. ಇಷ್ಟಪಡೋದಿಲ್ಲ, ಆದರೆ ನನ್ನ ಸಂಸ್ಕಾರ, ನನ್ನ ಸ್ವಭಾವವೆಂದು ಹೇಳ್ತೀರಿ. ಬಾಪ್ದಾದರವರಿಗೆ ಮೊದಲು ಸಹ ತಿಳಿಸಿದ್ದೆವು, ಯಾವ ಸಮಯದಲ್ಲಿ ನನ್ನ ಸಂಸ್ಕಾರ ನನ್ನ ಸ್ವಭಾವವಾಗಿದೆ, ಈ ಬಲಹೀನತೆಯ ಸಂಸ್ಕಾರ ತಮ್ಮ ಸಂಸ್ಕಾರವಾಗಿದೆಯೇ? ನನ್ನದೇ. ಇದಂತೂ ರಾವಣನ ಮದ್ಯದ ಸಂಸ್ಕಾರವಾಗಿದೆ, ರಾವಣನ ಕೊಡುಗೆಯಾಗಿದೆ. ಇದನ್ನು ನನ್ನದು ಎಂದು ಹೇಳುವುದೇ ತಪ್ಪಾಗಿದೆ. ತಮ್ಮ ಸಂಸ್ಕಾರವಂತೂ ತಂದೆಯ ಸಂಸ್ಕಾರ ಯಾವುದಿದೆಯೋ ಅದೇ ನನ್ನ ಸಂಸ್ಕಾರವಾಗಿದೆ. ಆ ಸಮಯದಲ್ಲಿ ಯೋಚಿಸಿ, ನನ್ನದು ಎಂದು ಹೇಳಿ, ಆದರೆ ಅದು ಅಧಿಕಾರಿಯಾಗಿ ಬಿಡುತ್ತದೆ ಮತ್ತು ನೀವು ಅಧೀನರಾಗ್ತೀರಿ. ಹೇಗೆ ತಂದೆಯ ಸಮಾನರಾಗಬೇಕೆಂದರೆ ನನ್ನ ಸಂಸ್ಕಾರ ಎಂದಲ್ಲ, ಯಾವುದು ತಂದೆಯ ಸಂಸ್ಕಾರವಿದೆಯೋ ಅದು ನನ್ನ ಸಂಸ್ಕಾರ. ತಂದೆಯ ಸಂಸ್ಕಾರ ಏನಾಗಿದೆ? ವಿಶ್ವ ಕಲ್ಯಾಣಕಾರಿ, ಶುಭ ಭಾವನೆ, ಶುಭ ಕಾಮನಾಧಾರಿ. ಅಂದಾಗ
ಆ ಸಮಯ ತಂದೆಯ ಸಂಸ್ಕಾರವನ್ನು ಸಮ್ಮುಖದಲ್ಲಿ ತನ್ನಿ. ತಂದೆಯ ಸಮಾನರಾಗುವ ಲಕ್ಷ್ಯವಿದೆ, ಆದರೆ ರಾವಣನ ಲಕ್ಷಣಗಳು ಉಳಿದುಕೊಂಡಿದೆ ಅಂದಾಗ ಬೆರೆತು ಹೋಗುತ್ತದೆ. ಸ್ವಲ್ಪ ತಂದೆಯ ಒಳ್ಳೆಯದ್ದು, ಸ್ವಲ್ಪ ಆ ನನ್ನ ಹಿಂದಿನ ಸಂಸ್ಕಾರವಿದೆ. ಆದ್ದರಿಂದ ಎರಡೂ ಬೆರೆಯುತ್ತಿರುತ್ತದೆ ಅಲ್ಲವೇ? ಆಗ ಕಿರಿಕಿರಿಯಾಗುತ್ತಿರುತ್ತದೆ. ಮತ್ತು ಸಂಸ್ಕಾರ ಹೇಗಾಗುತ್ತದೆ ಅದನ್ನಂತೂ ಎಲ್ಲರೂ ತಿಳಿದಿದ್ದೀರಲ್ಲವೇ? ಸಂಸ್ಕಾರ ಮನಸ್ಸು ಮತ್ತು ಬುದ್ಧಿಯ ಸಂಕಲ್ಪ ಮತ್ತು ಕಾರ್ಯದಿಂದ ಸಂಸ್ಕಾರವಾಗ್ತದೆ. ಮೊದಲು ಮನಸ್ಸು ಸಂಕಲ್ಪ ಮಾಡ್ತದೆ, ಬುದ್ಧಿ ಸಹಯೋಗ ಕೊಡ್ತದೆ ಮತ್ತು ಒಳ್ಳೆಯ ಹಾಗೂ ಕೆಟ್ಟ ಸಂಸ್ಕಾರವಾಗ್ತದೆ. ಅಂದಾಗ ಬಾಪ್ದಾದರವರು ದಾದೀಜಿಯವರ ಜೊತೆಯಲ್ಲಿ ಫಲಿತಾಂಶದಲ್ಲಿ ನೋಡಿದೆವು, ಮಾಲೀಕತನದ ಸ್ವಾಭಾವಿಕ ಮತ್ತು ಸ್ವಭಾವದ ನಶೆ ಬಾಲಕತನದ ಲೆಕ್ಕದಲ್ಲಿ ನೋಡಿದಾಗ ಈಗಲೂ ಕಡಿಮೆ ಇದೆ. ಆದ್ದರಿಂದ ಬಾಪ್ದಾದರವರು ನೋಡುತ್ತೇವೆ, ಸಮಾಧಾನ ಮಾಡುವುದಕ್ಕೋಸ್ಕರ ಯುದ್ಧ ಮಾಡಲು ತೊಡಗುತ್ತಾರೆ. ಬ್ರಾಹ್ಮಣರಾಗಿದ್ದರೂ ಮಧ್ಯ ಮಧ್ಯದಲ್ಲಿ ಕ್ಷತ್ರಿಯರಾಗುತ್ತೀರಿ. ಅಂದ ಮೇಲೆ ಕ್ಷತ್ರಿಯರಾಗಬಾರದು, ಬ್ರಾಹ್ಮಣರಿಂದ ದೇವತೆಗಳಾಗಬೇಕು. ಕ್ಷತ್ರಿಯರಾಗುವವರು ಅನೇಕರು ಬರಲಿದ್ದಾರೆ, ಅವರು ಹಿಂದೆ ಬರಲಿದ್ದಾರೆ. ನೀವಂತೂ ಅಧಿಕಾರಿ ಆತ್ಮರಾಗಿದ್ದೀರಿ. ಫಲಿತಾಂಶವನ್ನು ಕೇಳಿದಿರಲ್ಲವೇ? ಆದ್ದರಿಂದ ಮತ್ತೆ ಮತ್ತೆ ನಾನು ಯಾರು ಎನ್ನುವುದನ್ನು ಸ್ಮೃತಿಗೆ ತಂದುಕೊಳ್ಳಿ. ಹಾಗೆಯೇ ಇದ್ದೇನೆ ಎಂದಲ್ಲ, ಆದರೆ ಸ್ಮೃತಿ ಸ್ವರೂಪದಲ್ಲಿ ತನ್ನಿ. ಸರಿಯಲ್ಲವೇ? ಒಳ್ಳೆಯದು. ಫಲಿತಾಂಶವನ್ನು ತಿಳಿಸಿದ್ದೇವೆ. ಈಗ ಸಮಸ್ಯೆಯ ವಿಘ್ನದ ಏರುಪೇರಿನ ಹೆಸರು, ವ್ಯರ್ಥ ಸಂಕಲ್ಪಗಳ ಹೆಸರು, ವ್ಯರ್ಥ ಕರ್ಮದ ಹೆಸರು, ವ್ಯರ್ಥ ಸಂಬಂಧದ ಹೆಸರು, ವ್ಯರ್ಥ ಸ್ಮೃತಿಯ ಹೆಸರು ಸಮಾಪ್ತಿ ಮಾಡಿ ಹಾಗೂ ಮಾಡಿಸಿ. ಸರಿಯಲ್ಲವೇ? ಮಾಡುತ್ತೀರಲ್ಲವೇ? ಯಾರು ದೃಢ ಸಂಕಲ್ಪದ ಕೈಯನ್ನೆತ್ತುತ್ತೀರೋ ಆ ಎತ್ತುವುದು ಸರ್ವೇ ಸಾಮಾನ್ಯವಾಗಿದೆ. ಆದ್ದರಿಂದ ಕೈ ಎತ್ತಬೇಡಿ, ಮನಸ್ಸಿನಲ್ಲಿ ದೃಢ ಸಂಕಲ್ಪದ ಕೈ ಎತ್ತಿ. ಮನಸ್ಸಿನಲ್ಲಿ ಕೈ ಎತ್ತಿ, ಶರೀರದ ಕೈಯಲ್ಲ. ಅದನ್ನಂತೂ ಬಹಳ ನೋಡಿದ್ದೇವೆ. ಯಾವಾಗ ಎಲ್ಲರೂ ಸೇರಿ ಮನಸ್ಸಿನಿಂದ ದೃಢ ಸಂಕಲ್ಪದ ಕೈಯನ್ನೆತ್ತುತ್ತೀರಿ, ಆಗಲೇ ವಿಶ್ವದ ಮೂಲೆ ಮೂಲೆಯಲ್ಲಿ ಎಲ್ಲರ ಖುಷಿಯ ಕೈ ಮೇಲೇರುತ್ತದೆ. ತಮ್ಮ ಸುಖದಾತ ಶಾಂತಿದಾತ ತಂದೆ ಬಂದು ಬಿಟ್ಟರು. ತಂದೆಯನ್ನು ಪ್ರತ್ಯಕ್ಷ ಮಾಡುವಂತಹ ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ದೀರಲ್ಲವೇ? ತೆಗೆದುಕೊಂಡಿದ್ದೀರಾ? ಪಕ್ಕ. ಟೀಚರ್ಸ್ ತೆಗೆದುಕೊಂಡಿದ್ದೀರಲ್ಲವೇ? ಒಳ್ಳೆಯದು. ಪಾಂಡವರು ಕೈ ಎತ್ತಿದ್ದೀರಿ? ಪಕ್ಕ. ಒಳ್ಳೆಯದು. ದಿನಾಂಕವನ್ನು ಫಿಕ್ಸ್ ಮಾಡಿ. ದಿನಾಂಕವನ್ನು ನಿಗದಿ ಮಾಡಿದ್ದೀರಾ? ಎಷ್ಟು ಸಮಯ ಬೇಕಾಗಿದೆ? 1 ವರ್ಷ ಬೇಕೇ? 2 ವರ್ಷ ಬೇಕಾಗಿದೆಯೇ? ಎಷ್ಟು ವರ್ಷ ಬೇಕಾಗಿದೆ? ಬಾಪ್ದಾದ ತಿಳಿಸಿದರು, ಪ್ರತಿಯೊಬ್ಬರೂ ತಮ್ಮ ಪುರುಷಾರ್ಥದ ಯಥಾಶಕ್ತಿಯ ಪ್ರಮಾಣ ತಮ್ಮ ಸ್ವಾಭಾವಿಕ ಚಲನೆಯ ಅಥವಾ ಹಾರುವ ವಿಧಿಯ ಸಮಾನ ತಮ್ಮ ಸಂಪನ್ನರಾಗುವ ದಿನಾಂಕವನ್ನು ಸ್ವಯಂ ತಾವೇ ನಿಗದಿಗೊಳಿಸಿ. ಬಾಪ್ದಾದರವರಂತೂ ಈಗ ಮಾಡಿ ಎಂದು ಹೇಳ್ತಾರೆ, ಆದರೆ ಯಥಾಶಕ್ತಿ ತಮ್ಮ ಪುರುಷಾರ್ಥದನುಸಾರ ತಮ್ಮ ದಿನಾಂಕವನ್ನು ನಿಗದಿಗೊಳಿಸಿ ಹಾಗೂ ಸಮಯ ಪ್ರತಿ ಸಮಯ ಅದನ್ನು ಪರಿಶೀಲನೆ ಮಾಡಿ. ಸಮಯ ಪ್ರಮಾಣ ಮನಸ್ಸಿನ ಸ್ಥಿತಿ, ವಾಚಾದ ಸ್ಥಿತಿ, ಸಂಬಂಧ ಸಂಪರ್ಕದ ಸ್ಥಿತಿಯಲ್ಲಿ ಉನ್ನತಿಯಾಗುತ್ತಿದೆಯೇ? ಏಕೆಂದರೆ ದಿನಾಂಕ ನಿಗದಿಪಡಿಸುವುದರಿಂದ ಸ್ವತಃ ಗಮನ ಹರಿಯುತ್ತದೆ. ಉಳಿದಂತೆ ಎಲ್ಲರ ಕಡೆಯಿಂದ 4 ಕಡೆಯಿಂದ ಸಂದೇಶವೂ ಬಂದಿದೆ, ಇಮೇಲ್ ಸಹ ಬಂದಿದೆ. ಅಂದಾಗ ಬಾಪ್ದಾದರವರ ಬಳಿಯಂತೂ ಇಮೇಲ್ ತಲುಪುವ ಮೊದಲೇ ತಲುಪಿಬಿಡುತ್ತದೆ. ಹೃದಯದ ಸಂಕಲ್ಪದ ಇಮೇಲ್ ಬಹಳ ವೇಗವಾಗಿರ್ತದೆ, ಅದು ಮೊದಲೇ ತಲುಪುತ್ತದೆ. ಅದರಿಂದ ಯಾರೆಲ್ಲರೂ ನೆನಪು, ಪ್ರೀತಿ, ತಮ್ಮ ಸ್ಥಿತಿಯ ಸಮಾಚಾರ, ತಮ್ಮ ಸೇವೆಯ ಸಮಾಚಾರವನ್ನು ಕಳಿಸಿದ್ದೀರಿ, ಅದೆಲ್ಲವನ್ನು ಬಾಪ್ದಾದರವರು ಸ್ವೀಕಾರ ಮಾಡಿದೆವು. ನೆನಪು, ಪ್ರೀತಿಯನ್ನು ಎಲ್ಲರೂ ಬಹಳ ಉಮಂಗ ಉತ್ಸಾಹದಿಂದ ಕಳಿಸಿದ್ದೀರಿ. ಆದ್ದರಿಂದ ಬಾಪ್ದಾದರವರು ಅವರೆಲ್ಲರಿಗೂ, ಭಲೆ ವಿದೇಶದವರಿರಬಹುದು, ದೇಶದವರಿರಬಹುದು, ಎಲ್ಲರಿಗೂ ರಿಟರ್ನ್ನಲ್ಲಿ ನೆನಪು, ಪ್ರೀತಿ ಹಾಗೂ ಹೃದಯದ ಆಶೀರ್ವಾದಗಳ ಸಹಿತ ಪ್ರೀತಿ ಹಾಗೂ ಶಕ್ತಿಯ ಸಕಾಶವನ್ನು ನೀಡುತ್ತಿದ್ದೇವೆ. ಒಳ್ಳೆಯದು. ಎಲ್ಲವನ್ನೂ ಕೇಳಿದಿರಿ. ಹೇಗೆ ಕೇಳುವುದು ಸಹಜವೆನಿಸುತ್ತದೆಯಲ್ಲವೇ? ಅದೇ ರೀತಿ ಕೇಳುವುದರಿಂದ ದೂರ ಮಧುರ ಸೈಲೆನ್ಸಿನ ಸ್ಥಿತಿ ಯಾವಾಗ ಬೇಕೋ, ಎಷ್ಟು ಸಮಯ ಬೇಕೋ ಅಷ್ಟು ಸಮಯ ಮಾಲೀಕರಾಗಿ, ಮೊದಲು ವಿಶೇಷ ಮನಸ್ಸಿನ ಮಾಲೀಕರಾಗಿ. ಅದರಿಂದ ಮನಜೀತ್ ಜಗಜ್ಜೀತ್ ಎಂದು ಹೇಳಲಾಗ್ತದೆ.
ಅಂದಾಗ ಈಗ ಕೇಳಿದಿರಿ, ನೋಡಿದಿರಿ, ಆತ್ಮ ರಾಜನಾಗಿ ಮನಬುದ್ಧಿ ಸಂಸ್ಕಾರವನ್ನು ತಮ್ಮ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಬಹುದೇ? ಮನಬುದ್ಧಿ ಸಂಸ್ಕಾರ 3ರ ಮಾಲೀಕರಾಗಿ ಆಜ್ಞೆ ಮಾಡಿ, ಮಧುರ ಸೈಲೆನ್ಸ್ ಆಗ ಅನುಭವ ಮಾಡಿ, ಆಜ್ಞೆ ಮಾಡುವುದರಿಂದ, ಅಧಿಕಾರಿಯಾಗುವುದರಿಂದ 3 ಆರ್ಡರ್ನಲ್ಲಿ ಇರುತ್ತದೆಯೇ? ಈಗೀಗ ಅಧಿಕಾರಿಯ ಸ್ಥಿತಿಯಲ್ಲಿ ಸ್ಥಿತರಾಗಿ ಬಿಡಿ. ಒಳ್ಳೆಯದು. 4 ಕಡೆಯ ಸದಾ ಸ್ವಮಾನಧಾರಿ, ಸತ್ಯತೆಯ ಶಕ್ತಿ ಸ್ವರೂಪ, ಪವಿತ್ರತೆಯ ಸಿದ್ಧಿ ಸ್ವರೂಪ, ಸದಾ ಅಚಲ ಅಡೋಲ ಸ್ಥಿತಿಯ ಅನುಭವಿ, ಸ್ವಪರಿವರ್ತಕ ಹಾಗೂ ವಿಶ್ವ ಪರಿವರ್ತಕ, ಸದಾ ಅಧಿಕಾರಿ ಸ್ಥಿತಿಯ ಮೂಲಕ ಸರ್ವ ಆತ್ಮಗಳಿಗೆ ತಂದೆಯ ಮುಖಾಂತರ ಅಧಿಕಾರವನ್ನು ಕೊಡಿಸುವಂತಹ 4 ಕಡೆಯ ಬಾಪ್ದಾದರವರ ಲಕ್ಕಿ ಹಾಗೂ ಲವ್ಲಿ ಆತ್ಮರಿಗೆ ಪರಮಾತ್ಮನ ನೆನಪು, ಪ್ರೀತಿ ಹಾಗೂ ಹೃದಯದ ಆಶೀರ್ವಾದಗಳು ಸ್ವೀಕಾರ ಮಾಡಿ ಮತ್ತು ಬಾಪ್ದಾದರವರ ಮಧುರಾತಿ ಮಧುರ ಮಕ್ಕಳಿಗೆ ನಮಸ್ತೆ. ನಾವೆಲ್ಲ ಆತ್ಮಿಕ ಮಕ್ಕಳ ಆತ್ಮಿಕ ತಂದೆಗೆ ನಮಸ್ತೆ, ನಮಸ್ತೆ, ನಮಸ್ತೆ. ಒಳ್ಳೆಯದು. ಎಲ್ಲರೂ ಸಾಹಸವಂತರಾಗಿದ್ದೀರಿ. ಸಾಹಸ ಕಡಿಮೆಯಾಗಲಿಲ್ಲವಲ್ಲವೇ? ಧೈರ್ಯ ಕಡಿಮೆಯಾದರೆ ತಂದೆಯ ಸಹಯೋಗದ ಅನುಭವವೂ ಆಗೋದಿಲ್ಲ. ತಂದೆ ಸಹಯೋಗ ಕೊಡ್ತಾರೆ, ಆದರೆ ಗ್ರಹಿಸಲು ಸಾಧ್ಯವಾಗೋದಿಲ್ಲ, ಲಾಭವನ್ನು ತೆಗೆದುಕೊಳ್ಳಲಾಗೋದಿಲ್ಲ. ಆದ್ದರಿಂದ ಸದಾ ತಮ್ಮನ್ನು ತಾವು ನೋಡಿಕೊಳ್ಳಿ, ಧೈರ್ಯವನ್ನು ಹೆಚ್ಚಿಸಿಕೊಳ್ಳಿ. ಯಾವುದಾದರೂ ಇಂತಹ ಮಾತನ್ನು ಬುದ್ಧಿಯಲ್ಲಿಟ್ಟುಕೊಳ್ಳಿ, ಯಾವುದರಿಂದ ಧೈರ್ಯ ಹೆಚ್ಚುತ್ತದೆ. ಎಷ್ಟು ಧೈರ್ಯ ಹೆಚ್ಚುತ್ತದೆಯೋ ಅಷ್ಟು ಧೈರ್ಯದ ಮುಂದೆ ಅನ್ಯ ಮಾತುಗಳು ಬರುವುದು ಕಡಿಮೆಯಾಗ್ತದೆ. ಒಳ್ಳೆಯದು. ಇದರ ಬಗ್ಗೆ ವಿಚಾರ ಮಾಡಿ. ವರದಾನ: ಸ್ವಯಂಗೆ ಸ್ವಯಂ ಪರಿವರ್ತನೆ ಮಾಡಿಕೊಂಡು ವಿಶ್ವದ ಆಧಾರ ಮೂರ್ತಿಗಳಾಗುವಂತಹ ಶ್ರೇಷ್ಠ ಪದವಿಗೆ ಅಧಿಕಾರಿ ಭವ. ಶ್ರೇಷ್ಠ ಪದವಿಯನ್ನು ಪಡೆಯುವುದಕ್ಕಾಗಿ ಬಾಪ್ದಾದರವರು ಇದೇ ಶಿಕ್ಷಣವಾಗಿದೆ. ಮಕ್ಕಳು ಸ್ವಯಂ ಬದಲಾಗಿ ಸ್ವಯಂಗೆ ಬದಲಾಗುವ ಬದಲು ಪರಿಸ್ಥಿತಿಗಳು ಅಥವಾ ಅನ್ಯ ಆತ್ಮಗಳು ಬದಲಾಗಲು ಯೋಚಿಸುತ್ತಾರೆ. ಅಥವಾ ಸಂಕಲ್ಪ ಬರುತ್ತೆ, ಇದಕ್ಕೆ ಈ ಪರಿಹಾರ ಸಿಗಲಿ, ಸಹಯೋಗ ಅಥವಾ ಆಶ್ರಯ ಸಿಗಲಿ, ಅದರಿಂದ ಪರಿವರ್ತನೆಯಾಗ್ತೇನೆ. ಈ ರೀತಿ ಯಾವುದಾದರೂ ಆಧಾರದ ಮೇಲೆ ಪರಿವರ್ತನೆಯಾಗುವಂಥವರ ಪ್ರಾರಬ್ಧವೂ ಸಹ ಆಧಾರದ ಮೇಲೆಯೇ ಇರುವುದು. ಏಕೆಂದರೆ ಎಷ್ಟು ಜನರ ಆಧಾರ ಪಡೆಯುವಿರಿ ಅಷ್ಟೋ ಜಮಾದ ಖಾತೆ ಶೇರ್ನಲ್ಲಿ ಹಂಚಿ ಹೋಗುತ್ತದೆ. ಅದರಿಂದ ಸದಾ ಇದೇ ಲಕ್ಷ್ಯ ಇಡಿ, ಸ್ವಯಂ ಪರಿವರ್ತನೆಯಾಗಬೇಕು. ನಾನು ಸ್ವಯಂ ವಿಶ್ವದ ಆಧಾರ ಮೂರ್ತಿಯಾಗಿದ್ದೇನೆ. ಸುವಾಕ್ಯ: ಸಂಘಟನೆಯಲ್ಲಿ ಒಲವು, ಉತ್ಸಾಹ ಮತ್ತು ಶ್ರೇಷ್ಠ ಸಂಕಲ್ಪದಿಂದ ಸಫಲತೆ ಆಗೇ ಇರುವುದು. ಅವ್ಯಕ್ತ ಸೂಚನೆ: ಅಶರೀರಿ ಅಥವಾ ವಿದೇಹಿ ಸ್ಥಿತಿಯ ಅಭ್ಯಾಸ ಹೆಚ್ಚಿಸಿ. ಹೇಗೆ ಯಾರಾದರೂ ಬಲಹೀನರಾಗಿರ್ತಾರೆ ಎಂದರೆ ಅವರಲ್ಲಿ ಮೊದಲು ಶಕ್ತಿ ತುಂಬಲು ಗ್ಲೂಕೋಸ್ ಹಾಕ್ತಾರೆ. ಅದೇ ರೀತಿ ಯಾವಾಗ ತಮ್ಮಲ್ಲಿ ಶಕ್ತಿ ತುಂಬಿಕೊಳ್ಳಬೇಕು ಎಂದರೆ ಶರೀರದಿಂದ ದೂರ ಅಶರೀರಿ ಆತ್ಮ ಎಂದುಕೊಳ್ಳುತ್ತೀರಿ ಎಂದರೆ ಈ ಸಾಕ್ಷಿತನದ ಸ್ಥಿತಿಯ ಶಕ್ತಿ ತುಂಬಲು ಕೆಲಸ ಮಾಡ್ತದೆ. ಹಾಗೂ ಎಷ್ಟು ಸಮಯ ಸಾಕ್ಷಿತನದ ಸ್ಥಿತಿ ಇರ್ತದೆ ಅಷ್ಟೇ ಸಮಯ ತಂದೆಯ ಜೊತೆ ಇರ್ತಾರೆ. ಒಳ್ಳೆಯದು. ಓಂ ಶಾಂತಿ.